ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದೆ. ಹಾಗೆ ಸಂಜು ಮತ್ತು ಚಿನ್ನು ಇಬ್ಬರು ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋದರು. ಹಾಗೆ ನಾನು ಕೂಡ ತಿಂಡಿ ಎಲ್ಲ ತಿಂದು ಅವ್ರ ಆಫೀಸ್ಗೆ ಹೋದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಮನೆ ಕ್ಲೀನ್ ಎಲ್ಲ ಮಾಡಿದೆ. ಹಾಗೆ ಸಂಜು ನನಗಿಷ್ಟ ಅಂತ ಹೇಳಿ ನೇರಳೆ ಹಣ್ಣು ತಂದಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ಇದನ್ನೆಲ್ಲ ನಾವು. ಆವಾಗ ತುಂಬ ಚೆನ್ನಾಗಿತ್ತು. ಹಾಗೆ ಫ್ರೂಟ್ಸ್ ಎಲ್ಲನೂ ವಾಶ್ ಮಾಡಿ ಹಾಗೆ ಒಂದು ಬುಟ್ಟಿಗೆ ಹಾಕಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಬುಟ್ಟಿಗೆ ಹಾಕಿ ಇಟ್ಟಾಗ. ಹಾಗೆ ಯಾರಿಗಾದ್ರೂ ಈ ಹಣ್ಣನ್ನು ತಿಂದಾಗ ಗಂಟ್ಲು ಕಟ್ಕೊಳ್ಳುತ್ತೆ ನಮಗೆ ಅನ್ನೋದಾದರೆ ಈ ರೀತಿ ಉಪ್ಪು ಖಾರ ಹಾಕೊಂಡು ತಿನ್ನಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗಂಟ್ಲು ಕೂಡ ಕಟ್ಕೊಳ್ಳೋದಿಲ್ಲ ಮತ್ತು ಕಡ್ತನೂ ಬರೋದಿಲ್ಲ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಇವಾಗ ನಾನು ಮಧ್ಯಾಹ್ನದ ಲಂಚ್ಗೆ ಮತ್ತು ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಂಜು ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆನೇ ಚಿಕನ್ನ ತಂದಿಟ್ಬಿಟ್ಟು ಹೋಗಿದ್ರು. ಸೊ ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ ಅಡುಗೆನ ಮಾಡ್ತಿದ್ದೀನಿ. ಹಾಗೆ ಇವತ್ತು ಚಿನ್ನುಗೆ ಸ್ಕೇಟಿಂಗ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಸೊ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಡುಗೆನೂ ಮಾಡಿಟ್ಬಿಟ್ಟು ಹೋದರೆ ಟೆನ್ಷನ್ ಇರಲ್ಲ. ಆರಾಮಾಗಿ ಅಲ್ಲಿಂದ ಬಂದಾದ್ಮೇಲೆ ಅಡುಗೆ ಮಾಡಿಲ್ಲ ಅನ್ನೋ ಟೆನ್ಷನ್ ಇಲ್ದಂಗೆ ಆರಾಮಾಗಿರ್ಬೋದು ಅಂತ ಹೇಳಿ ಮಧ್ಯಾಹ್ನನೇ ಎಲ್ಲ ಕೆಲಸನೂ ಮುಗಿಸಿ ಅಡುಗೆನೂ ಮಾಡಿಟ್ಟು ಊಟನೂ ಮುಗಿಸ್ಕೊಂಡು ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೊರಟೆ. ಚಿನ್ನೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದ ಇವತ್ತಂತೂ. ಯಾಕಂದರೆ ಅವನಿಗೆ ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸ್ ಇತ್ತಲ್ಲ, ತುಂಬ ಖುಷಿಯಿಂದ ಬರ್ತಿದ್ದಾನೆ. ಚಿನ್ನು ಸ್ಕೂಲಿಂದ ಬಂದು ಊಟ ಮಾಡ್ತಿದ್ದಾನೆ. ಚಿಕನ್ ಸಾಂಬಾರು ಮಾಡಿದ್ನಲ್ಲ, ಸೊ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ಇನ್ನೇನು ಸಂಜು ಹೊರಡ್ತಾರೆ ಆಫೀಸಿಂದ. ಅವ್ರು ಬಂದಮೇಲೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸು. ಬನ್ನಿ ಚಿನ್ನುಗೆ ಹೇಗೆ ಅನಿಸ್ತಿದೆ ಕೇಳೋಣ. ಚಿನ್ನು, ಹಾಯ್, ಇವತ್ತು ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಿದ್ಯಾ? ಹೇಗೆ ಅನಿಸ್ತೈತೆ? ಖುಷಿ ಆಗ್ತೈತಾ? ಬೇಜಾರಾಗ್ತೈತಾ? ಏನು ಚೆನ್ನಾಗಿರುತ್ತಾ? ಸ್ಕೇಟಿಂಗ್ ಕ್ಲಾಸ್ ಬೇಡ, ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕತ್ಯಾ? ಡ್ಯಾನ್ಸ್ ಬೇಡವಾ? ಇದು ಸಂಗೀತ ಕ್ಲಾಸು ಅಂತ ಆಡ್ಬೋದಲ್ಲ, ಬೇಡವಾ? ಅವನಿಗೆ ಸಂಗೀತ ಕ್ಲಾಸು, ಡ್ಯಾನ್ಸ್ ಕ್ಲಾಸ್ ಇದ್ಯಾವುದು ಇಷ್ಟ ಆಗಲ್ಲ. ಸ್ಕೇಟಿಂಗ್ ಕ್ಲಾಸ್ಗೆ ತುಂಬಾ ಇಷ್ಟ. 1 ವೀಕಿಂದನೂ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದ ಇವತ್ತಿನ ದಿನನ. ನೋಡೋಣ ಇವತ್ತು ಹೇಗೆ ಸ್ಕೇಟಿಂಗ್ ಮಾಡ್ತಾನೆ ಅಂತ. ಏನು ಚಿನ್ನು ಕಾರ್ಟೂನ್ ನೋಡ್ತಾ ಕೂತಿದ್ದಾನೆ. ಬೇಗ ಊಟ ಮಾಡ್ಕೋ, ಪಪ್ಪ ಬಂದ್ಬಿಡುತ್ತೆ. ಪಪ್ಪ ಬಂದರೆ ವೆಯ್ಟ್ ಮಾಡಲ್ಲ ಚಿನ್ನು, ಈಗಲೇ ಹೇಳಿದ್ದೀನಿ. ಮುಂದೆ ಕೂತ್ಕೋ ತಟ್ಟೆ ಮುಂದೆ. ಹಾಗೆ ಸಂಜು ಇವತ್ತು ಆಫೀಸಿಂದ ಬೇಗನೆ ಬಂದರು. ಹಾಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು, ಟೈಮ್ ಆಗಿಬಿಡ್ತು, ಬೇಗ ಹೊರಡಿ ಅಂತ ಹೇಳಿ ಅರ್ಜೆಂಟಲ್ಲೇ ರೆಡಿ ಆಗಿಬಿಟ್ಟು ಬಂದ್ವಿ. ಇವತ್ತು ಫಸ್ಟ್ ಡೇ ಅಲ್ವಾ, ಅಡ್ಮಿಷನ್ ಮಾಡಿಸ್ಬೇಕು, ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಬಂದ್ವಿ. ಸಂಜು ಕೂಡ ಆಫೀಸ್ಗೆ 2 hours ಲೀವ್ ಹಾಕ್ಕೊಂಡು ಬೇಗನೆ ಕರ್ಕೊಂಡು ಬಂದು ಇವಾಗ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಅವರೊಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಅದರಲ್ಲಿ ಆ ಫಾರ್ಮ್ ಎಲ್ಲನೂ ಫಿಲ್ ಮಾಡಿ ಫೀಸ್ ಎಲ್ಲನೂ ಕಟ್ಟಿದ್ವಿ. ಹಾಗೆ ಇವ್ರ ಹತ್ರನೇ ನಾವು ಸ್ಕೇಟಿಂಗ್ ಕಿಟ್ನ ತೊಗೊಂಡ್ವಿ. ಔಟ್ಸೈಡಲ್ಲಿ ಅಂತಂದರೆ ಡೆಕೋತ್ಲಾನಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಡೆಕೋತ್ಲಾನಲ್ಲೇ ತೊಗೊಳ್ಳೋಣ ಅಂದ್ಕೊಂಡ್ವಿ. ಅವ್ರು ಹೇಳಿದ್ರು ನಾವು ಕೂಡ ಡೆಕೋತ್ಲಾನಲ್ಲೇ ತರಿಸಿರೋದು, ಬೇಕಿದ್ರೆ ತೊಗೊಳ್ಳಿ ಅಂತ ಅಂದರು. ಸೊ ಇವ್ರ ಹತ್ರನೇ ತೊಗೊಂಡ್ವಿ. ಇದು ಅಡ್ಜಸ್ಟೇಬಲ್ ಇರುತ್ತೆ ಸರ್, ಇದೊಂದ್ಸತಿ ನೋಡ್ಕೊಳ್ಳಿ. ಟೈಟ್ ಆಯ್ತು, ಲೂಸ್ ಆಯ್ತಾ? ಟೈಟ್ ಇದೆಯಾ? ನಾನು ಒಂದು ಪ್ಲಸ್ ಸೈಜೇ ಕೊಡ್ತೀನಿ. 2 ಸಾಕ್ಸ್ ಹಾಕ್ಬಿಟ್ಟು ಹಾಕಿಲ್ಲ, ಇದೇನಾದರೂ ಅವ್ನಿಗೆ ಅಡ್ಜಸ್ಟ್ ಆಗಿಲ್ಲ. ಚಿನ್ನು ಸ್ಕೇಟಿಂಗ್ ಕ್ಲಾಸಿಂದ ಬಂದು ಸ್ಕೇಟಿಂಗ್ ಕಿಟ್ ಕೊಟ್ಟಿದ್ರಲ್ಲ, ಅದನ್ನು ಪದೇ ಹಾಕೊಂಡು ನೋಡ್ತಿದ್ದಾನೆ. ಈಗಾಗಲೇ ಇದು 2nd ಟೈಮು. ಆಗಲೇ ಒಂದ್ಸಲ ಹಾಕ್ಕೊಂಡು ಎಲ್ಲ ಬಿಚ್ಚಿಟ್ಟಿದ್ದ, ಇವಾಗ ಮತ್ತೆ ಹಾಕ್ಕೊಳ್ತಿದ್ದಾನೆ. ಅದಕ್ಕೆ ಹಾಕ್ಕೊಂಡೆ ಮಲ್ಕೊಬಿಡು ಇವತ್ತೆಲ್ಲ ಅಂತ ಹೇಳ್ತಾ ಇದ್ದೀನಿ. ಚಿನ್ನು, ಹಾಕ್ಕೊಂಡೆ ಮಲ್ಕೋತ್ಯಾ? ಎಷ್ಟು ಸಲ ಹಾಕೊಳ್ತೀಯ ಚಿನ್ನು? ಹಾಕೊಳ್ಳೋದು ಬಿಚ್ಚೋದು.
ಆ ಸ್ವಿಮ್ಮಿಂಗ್ ಡ್ರೆಸ್ ತಂದಾಗಲೂ ಅಷ್ಟೇ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿದಾಗ ಹಾಕೊಂಡು ನೋಡ್ತಿದ್ದ. ಇವಾಗ ಸ್ಕೇಟಿಂಗ್ ಕ್ಲಾಸಿಗೆ ಸೇರಿಸಿದ್ಮೇಲೆ ಸ್ಕೇಟಿಂಗ್ ಡ್ರೆಸ್ನ ಹಾಕೊಳ್ಳೋದು ನೋಡೋದು ಅಲ್ವಾ ಚಿನ್ನ? ಏನು ಚಿನ್ನು ಫುಲ್ ಹಾಕೊಂಡು ಕೂತ್ಬಿಟ್ಟಿದ್ಯಾ? ಹಾಂ, ನಾಳೆ ಸಿಗುತ್ತೆ ನಿನಗೆ ಶೂಸ್ ಎಲ್ಲ. ಇನ್ನೆಷ್ಟು ಸಲ ಹಾಕೊಂಡು ನೋಡ್ತೀಯಾ? 100 ಟೈಮ್ಸಾ? ಸುಮ್ಮ ಬಿಚ್ಚಲೇ ಬೇಡ, ಹಂಗೆ ಇದ್ದು ಬಿಡು ನಾಳೆ ತನಕ. ಓ, ನಿನಗೆ ಏಜ್ ಆಗೋವರೆಗೂ ಹಿಂಗೆ ಹಾಕೊಂಡಿರ್ತೀಯ ತಾತ ಆಗೋ ತನಕ? ಹಾಂ, ಸರಿ ಆಯಿತು ಬಿಡು. ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ಯಾಟರ್ಡೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಿನ್ನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ, ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಅವನಿಗೆ ಕಾಂಪ್ಲೈನ್ ಜೊತೆ ಚಾಕೋ ಫ್ಲೆಕ್ಸ್ನ ಹಾಕಿ ಕೊಡ್ತಿದ್ದೀನಿ. ಯೂಶಲಿ ನಾನು ಅವನಿಗೆ ರಾಗಿ ಮಾಲ್ಟ್ನೇ ಕೊಡೋದು ಬೆಳಗ್ಗೆ ಟೈಮು, ಡ್ರೈ ಫ್ರೂಟ್ಸ್ ಮತ್ತು ರಾಗಿ ಮಾಲ್ಟನ್ನ. ಆದರೆ ಇವತ್ತು ಯಾಕೋ ಅವನು ರಾಗಿ ಮಾಲ್ಟ್ ಬೇಡ ಅಂತ ಹಠ ಮಾಡ್ದ. ಸೊ ಅದರಿಂದಾಗಿ ಅವನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಚಾಕೋ ಫ್ಲೆಕ್ಸ್ನ ಹಾಕಿ ಕಾಂಪ್ಲೈನ್ ಜೊತೆ ಕೊಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು. ಸೊ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾನೆ. ತುಂಬ ಖುಷೀಲಿದ್ದಾನೆ ಇವತ್ತು. ಯಾಕಂತಂದರೆ ನಿನ್ನೆ ಸ್ಕೇಟಿಂಗ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಿದ್ವಿ. ಅವನಿಗೆ ಶೂಸು ಸಿಕ್ಕಲಿಲ್ಲ, ಸ್ಕೇಟಿಂಗ್ ಶೂಸು ಕರೆಕ್ಟ್ ಸೈಜು ಸಿಕ್ಕಲಿಲ್ಲ. ಸ್ವಲ್ಪ ದೊಡ್ಡದಿತ್ತು, ಇನ್ನೊಂದು ಸೈಜ್ ನೋಡಿದ್ರೆ ಚಿಕ್ಕದಿತ್ತು. ಸೊ ಕರೆಕ್ಟ್ ಸೈಜು ಸಿಕ್ಕಲಿಲ್ಲ ಅವನಿಗೆ. ಸೊ ಅದರಿಂದಾಗಿ ಕರೆಕ್ಟ್ ಸೈಜು ನಾಳೆ ಸಿಗುತ್ತೆ ಅಂತ ಹೇಳಿದರು. ಇವತ್ತು ಅವನಿಗೆ ಸಿಗುತ್ತೆ. ಸೊ ಇವತ್ತು ಫುಲ್ ಖುಷಿಯಾಗಿದ್ದಾನೆ, ಇವತ್ತು ಶೂಸ್ ಸಿಗುತ್ತೆ ಅಂತ ಹೇಳಿ. ಅವನು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಕರ್ಕೊಂಡು ಹೋಗಬೇಕು. ಇವತ್ತು ಹೇಗೆ ಮಾಡ್ತಾನೆ ಏನು ಅನ್ನೋದನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಓಕೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನನ್ನ ಮಗಂದು ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸ್ ಇದೆ. ಸೊ ಹೋಗ್ತಾ ಇದ್ದೀವಿ. ಚಿನ್ನು ಅಂತೂ ತುಂಬಾ ಖುಷಿಯಾಗಿದ್ದಾನೆ. ನಿನ್ನೆ ಹೋಗಿದ್ವಿ, ಆದರೆ ನೆನ್ನೆ ಜಸ್ಟ್ ಅವ್ನಿಗೆ ಬೇಕಾಗಿರೋ ಅಂಥದ್ದೆಲ್ಲನೂ ರಿಜಿಸ್ಟರ್ ಮಾಡಿಸ್ಬಿಟ್ಟು ಅವನಿಗೆ ಅಲ್ಲಿಂದ ತಗೊಂಡು ಬಂದ್ವಿ. ಇವತ್ತು ಹೋಗಬೇಕು. ಇವತ್ತು ಫಸ್ಟ್ ಡೇ ಕ್ಲಾಸು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅವನಂತೂ ಫುಲ್ ಖುಷಿಲಿದ್ದಾನೆ. ಬನ್ನಿ ಇವತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ, ಅವನು ಡೇ ಬೈ ಡೇ ಯಾವ ಥರ ಇಂಪ್ರೂವ್ ಆಗ್ತಾನೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಹೊರಡೋಣ. ಇನ್ನೂ ಯಾರೂ ಬಂದೇ ಇರಲಿಲ್ಲ. ನಾವು ಸ್ವಲ್ಪ ಬೇಗನೆ ಬಂದ್ವಿ, ಒಂದು 10 ಮಿನಿಟ್ಸ್ ಬೇಗನೆ ಬರೋಣ ಅಂತ ಹೇಳಿ. ಯಾಕಂದರೆ ಇವನಿಗೆ ಶೂಸ್ ಎಲ್ಲ ಸಿಕ್ಕಿರಲಿಲ್ವಲ್ಲ. ಸೊ ಶೂಸ್ ಎಲ್ಲ ತೊಗೊಳ್ಬೇಕು, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ 10 ಮಿನಿಟ್ಸ್ ಬೇಗನೆ ಬಂದ್ವಿ. ಸೊ ಫುಲ್ ಇಡೀ ಗ್ರೌಂಡೆಲ್ಲ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಚೆನ್ನಾಗೂ ಕೂಡ ಹೇಳ್ಕೊಡ್ತಿದ್ರು. ಬೇರೆ ಕಡೆ ನೋಡಿದ್ದಕ್ಕಿಂತ ಬೆಟರ್ ಅಂತ ಅನ್ನಿಸ್ತು ನನಗೆ. ಓಕೆ ಅಂತ ಅಂದ್ಬಿಟ್ಟು ಇಲ್ಲೇ ನಾವು ಇವನನ್ನು ಅಡ್ಮಿಷನ್ ಮಾಡಿಸಿದ್ವಿ. ಹಾಗೆ ಇವ್ರ ಸರ್ ಕೂಡ ಬಂದು ಇವನಿಗೆ ಶೂಸ್ ಎಲ್ಲ ತಂದಿದ್ದೀನಿ, ಬೇರೆದೆಲ್ಲ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಹಾಕ್ಕೊಳ್ತಿದ್ದಾನೆ. ನಮ್ಮ ಚಿನ್ನು ಅಂತೂ ಇದನ್ನೆಲ್ಲ ಹಾಕ್ಕೊಳ್ಳೋದನ್ನು ಅವನೇ ನೀಟಾಗಿ ಕಲ್ತ್ಬಿಟ್ಟಿದ್ದಾನೆ. ಮನೇಲಂತೂ ಒಂದು 10-15 ಸಲ ಹಾಕೊಳ್ಳೋದು ಬಿಚ್ಚೋದು ಅದೇ ಥರ ಮಾಡ್ತಾನೆ ಇದ್ದ ಮನೆಯಲ್ಲಿ. ಆದ್ರೂ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಟೈಟಾಗೆಲ್ಲ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಸಂಜು ಅವರೇ ಹಾಕ್ಕೊಡ್ತಿದ್ದಾರೆ. ಇವತ್ತು ಫಸ್ಟ್ ಡೇ ನಾನು ಹಾಕ್ಕೊಡ್ತೀನಿ, ನೀಟಾಗಿ ನೋಡಿ ಕಲ್ತ್ಕೊ ಯಾವುದು ಎಲ್ಲಕ್ಕೆ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕು ಅಂತ ಹೇಳಿ. ಇನ್ನು ನಾಳೆಯಿಂದ ನೀನೇ ಹಾಕ್ಕೊಳ್ಳುವೆ ಅಂತ ಹೇಳಿದ್ರು. ಯಾಕಂದರೆ ಅವನು ನಾನೇ ಹಾಕ್ಕೊಳ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಬೇಡ, ನಾನು ಹಾಕ್ಕೊಡ್ತೀನಿ ನೀಟಾಗಿ, ನಾಳೆಯಿಂದ ನೀನೇ ಹಾಕೋ, ನಾವೇನು ಹಾಕ್ಕೊಡಲ್ಲ. ಇವತ್ತು ಫಸ್ಟ್ ಡೇ ಅಲ್ವಾ, ಸುಮ್ಮನಿರು, ಟೈಟಾಗಿ ಹಾಕ್ಕೊಡ್ಬೇಕು, ಎಲ್ಲನೂ ಕರೆಕ್ಟಾಗಿ ಹಾಕ್ಕೋಬೇಕು, ಇದನ್ನೆಲ್ಲ ಸೇಫ್ಟಿಗೋಸ್ಕರ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಸರಿ ಅಂತ ಅಂದ್ಬಿಟ್ಟು ಹಾಕಿಸ್ಕೊಳ್ತಿದ್ದಾನೆ. ಟೈಟಾಗಿ ಇರಬೇಕು ಚಿನ್ನೋದು. ಏನು ಹೋಗಿದ್ರೆ ಕೇಳಬೇಕು, ಆರಾಮ್ಸೆ ಕಲ್ತ್ಕೊ, ಮತ್ತೆ ಕೇಳಬೇಕು. ವಾಕ್ ಮಾಡು ಚಿನ್ನು, ವಾಕ್.
ಕೈ ಪ್ರಾಕ್ಟೀಸ್ ಮಾಡು. ಸರ್ ಹೇಳಿದ್ರಲ್ಲ ಹಂಗೆ ಮಾಡು ಚಿನ್ನು. ಮಾಡು ಫಸ್ಟ್. ಹಾಂ, ಆ ಥರ ಎತ್ತಿ ಎತ್ತಿ ಹಾಕೋದು ಪ್ರಾಕ್ಟೀಸ್ ಮಾಡು ಫಸ್ಟು. ಅಷ್ಟೇ ಗುಡ್, ವೆರಿ ಗುಡ್. ಯಾರು ಬೇಡ ಅನ್ಸ್ಬಾರ್ದು, ನೋಡ್ತಾ ಇದ್ದೀವಿ. ಓಕೆ, ಮಾಡ್ಬೇಕು ಹಾಗೆ ಮಾಡಿ. ಬೇಸಿಕ್ ಓಕೆ, ಯಾರು ಬೇಡ ಆರಾಮ್ಸೆ ಮಾಡಿ ಮತ್ತೆ. ಓಕೆನಾ, ಬರೀ ಮಾಡ್ಬೋದ ಮಾಡಿ ಮಾಡಿ. ಚಿನ್ನುಗೆ ಇವತ್ತು ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಶೂಸ್ನ ಯಾವ ರೀತಿ ವೇರ್ ಮಾಡಬೇಕು, ಹಾಗೆ ಅದನ್ನು ಹಾಕೊಂಡಾಗ ಯಾವ ರೀತಿ ಕೂತ್ಕೊಳ್ಬೇಕು, ಯಾವ ರೀತಿ ನಿಂತ್ಕೊಳ್ಬೇಕು, ಯಾವ ರೀತಿ ಮೂವ್ ಆಗಬೇಕು, ಅದನ್ನು ಹಾಕೊಂಡು ಯಾವ ರೀತಿ ನಿಂತ್ಕೊಳ್ಬೇಕು, ಈ ರೀತಿ ಅದನ್ನು ಹೇಳ್ಕೊಡ್ತಾಯಿದ್ರು. ಚಿನ್ನು ಅಂದ್ಕೊಂಡಿದ್ದ ಫಸ್ಟ್ ಡೇನೇ ನನ್ನನ್ನು ಆ ಮಕ್ಳ ಥರ ಎಲ್ಲ ಆಟಾಡಿಸ್ಬಿಡ್ತಾರೆ ಅಂತ. ಬಟ್ ಆ ಥರ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಅವ್ರಿಗೆ ಸರಿಯಾಗಿ ನಿಂತ್ಕೊಳ್ಳೋದಕ್ಕೆ ಬರೋಲ್ಲ ಅಲ್ವಾ ಶೂಸ್ನ ವೇರ್ ಮಾಡಿದಾಗ. ಸೊ ಅದರಿಂದಾಗಿ ಇವತ್ತು ಫುಲ್ ಪ್ರಾಕ್ಟೀಸ್ ಅವನಿಗೆ ಇದೇ ಥರ ಇತ್ತು. ಅವನಿಗೆ ಈ ಥರ ಎಲ್ಲ ಮಾಡೋದಕ್ಕೆ ಇಷ್ಟನೇ ಇಲ್ಲ, ಫಸ್ಟೇ ಆ ಥರ ಎಲ್ಲ ಮಾಡಿಬಿಡ್ಬೇಕು ಅಂತ ಇಷ್ಟ ಇತ್ತು. ಆದ್ರೂ ಅವ್ರದ್ದು ಏನೇನೋ ರೂಲ್ಸ್ ಇರುತ್ತಲ್ವ, ಸೊ ಅದಕ್ಕೆ ಅವರು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಅವನು ಹೇಗೆ ಕೂತ್ಕೊಳ್ಳೋದು, ಹೇಗೆ ನಿಂತ್ಕೊಳ್ಳೋದು, ಹೇಗೆ ಅದನ್ನು ಹಾಕೊಂಡು ಸ್ವಲ್ಪ ಮೂವ್ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಸರ್ ಅಂತೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ರು. ಆಲ್ಮೋಸ್ಟ್ 1 ವೀಕ್ ಇದನ್ನೇ ತೊಗೊಬಿಡ್ತಾರೆ ಮಕ್ಕಳು, ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು. ಇವನು ಫಸ್ಟ್ ಡೇನೇ ಸ್ವಲ್ಪ ಮೂವ್ ಆಗ್ತಿದ್ದಾನೆ ಅಂತ ಹೇಳಿದ್ರು. ಹಾಗೆ ಚಿನ್ನುಗೆ ಇವಾಗ 5 ಮಿನಿಟ್ಸ್ ಬ್ರೇಕ್ ಸಿಕ್ಕಿದೆ. 5 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ತುಂಬ ಕಾಲು ನೋವು ಬರುತ್ತೆ ಅಲ್ವಾ ಫಸ್ಟ್ ಡೇ ಆಗಿರೋದ್ರಿಂದ. ಸೊ ಅದರಿಂದಾಗಿ 5 ಮಿನಿಟ್ಸ್ ರೆಸ್ಟ್ ಮಾಡಿಕೊಂಡು ಆ ಮಕ್ಕಳೆಲ್ಲ ಹೇಗೆ ಆಡ್ತಾರೆ ಅದನ್ನು ನೋಡಿ ಕಲ್ತ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಕೂತಿದ್ದಾನೆ ನೋಡ್ತಾ. ಸ್ಲೋ ಆಗಿ ಅದಾಯ್ತಾ? ನಿಂತ್ಕೋ. ಮಂಡಿ ಪವರ್ ಹಾಗಾದ್ರೆ ಅದಾಯ್ತಾ? ಕುಂಬ್ಳು ಕಟ್ಕೊಂಡ ಮತ್ತೆ ಕಬ್ಬು ರೋಡ್ ನೋಡ್ಕ ಮಾಡು ಅಷ್ಟೇ. ರೋಡ್ ನೋಡ್ಕೊಂಡು ನಿಧಾನ ಮಾಡು. ಲೆಫ್ಟ್ ಹ್ಯಾಂಡ್ 50 counts, right hand, left hand. ಅವ್ರು ಯಾವ ಥರ ಹೇಳ್ಕೊಟ್ಟಿದ್ದು?
ಈ ಕಡೆ ತಿರ್ಕೊಂಡಿದ್ದಾಳೆ. ಅದೇನು ಮಾಡಿಸಿ ಮತ್ತೆ ಯಾವಾಗ ಇಂಟ್ರೋಲ್ ಆಗ್ತದಾ ಇಂಪಲ್ ಸ್ಪೀಡ್ ಆಗ್ತದೆ ಇಂಟ್ರೋಲ್ ಆಗ್ತದಾ ಬ್ಯಾಲೆನ್ಸ್ ಬಂದಿದೆ ಓಕೆನಾ ವಾಕಿಂಗ್ ಅಂದರೆ ಸ್ಟೈಲಿಂಗು ನಿಧಾನಕ್ಕೆ ಮಾಡು ಗೊತ್ತಲ್ಲಿ ಜಾಸ್ತಿ ಮಾಡ್ತಾನೆ ಓಕೆನಾ ಹೇಗಿರಬೇಕು ಸ್ಲೋ ಚಿನ್ನು ಸ್ಲೋ. ಡಿಪೆಂಡ್ ಆಗ್ಬೋದು ಇಲ್ಲ ಅನ್ಕೋಬೇಕು. ಗೋ ಗೋ ಗಣೇಶ್ ಗೋ ಯೋಗ ಮಾಡು. ಮನೆಯಲ್ಲಿ ನೀವು ಹೇಳ್ಕೊಟ್ಟಲ್ಲ ಡೈಲಿ ನಾಲ್ಕು ಸ್ಟಾಪ್ ಮಾಡಿ ಕುತ್ಕೋ. ಗುಡ್ ಅಷ್ಟೇ ನಿಧಾನಕ್ಕೆ ನಿಧಾನ ಮುಂದೆ ಕೂತ್ಕೊಬಿಡು ಅಷ್ಟೇ. ಹಂಗೆ ಈ ಬ್ಯಾಲೆನ್ಸ್ ಸಿಕ್ಕಿದ ಮೇಲೆ ಇದ್ದಾಳು. ಹಾಂ ಸ್ಲೋ ಇಲ್ಲೋಡ ಹೋಗ್ಬಾರ್ದಂಗೆ ಬರಲ್ಲ ಅವರು ಪ್ರಾಕ್ಟೀಸ್ ಇವಾಗ 5:30ಗೆ ಬಂದಿರೋರು ಅವರು. ಆಯ್ತು ಚಿನ್ನು ಹೇಗಿತ್ತು ಫಸ್ಟ್ ಡೇ? ಹೇಗನ್ಸ್ತು? ಮನೆಗೆ ಹೋಗಿನೂ ಪ್ರಾಕ್ಟೀಸ್ ಮಾಡ್ತೀಯಾ? ಫೀಲ್ ಹೆಂಗಿತ್ತು ಅದು ಶೂಸ್ ಎಲ್ಲ ಹಾಕೊಂಡಾಗ?
ಹಾಗೆ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಾ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಯಿತು. ಚಿನ್ನುಗೆ ಬೇಕಾಗಿರೋಂಥ ಸ್ಕೇಟಿಂಗ್ ಡ್ರೆಸ್ ಎಲ್ಲನೂ ತೊಗೊಳ್ಬೇಕಾಗಿತ್ತು ಸ್ಕೇಟಿಂಗ್ ಕ್ಲಾಸ್ಗೆ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಹಾಗೆ ಅವ್ನಿಗೆ ಇಷ್ಟವಾಗಿರೋಂಥ ಪಾಪ್ಕಾರ್ನ ತಗ್ಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಮನೆಗೆ. ತುಂಬಾ ಖುಷಿಯಾಗಿದೆ ಚಿನ್ನು ಅಂತೂ. ಮಕ್ಳಿಗೆ ಬರೀ ಸ್ಕೂಲಿಗೆ ಕಳಿಸೋದು, ಓದೋದು, ಬರೆಯೋದು ಇದೇ ಆದರೆ ಅವ್ರಿಗೂ ಲೈಫ್ ತುಂಬ ಬೋರಿಂಗ್ ಅನಿಸುತ್ತೆ. ಆದಷ್ಟು ಅವ್ರಿಗೆ ಏನು ಇಷ್ಟ ಇರುತ್ತೆ ಆ ಒಂದು ಆ್ಯಕ್ಟಿವಿಟೀಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು ತುಂಬಾ ಒಳ್ಳೆಯದು. ಹೆಲ್ದಿಯಾಗೂ ಇರ್ತಾರೆ ಕೂಡ. ಹಾಗೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಬರೀ ಓದು 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 ಅಂತ ಇದ್ದರೆ ಅದು ಅವ್ರಿಗೆ ಹಿಂಸೆ ಥರ ಅಂತ ಅನಿಸುತ್ತಲ್ವ. ಸೊ ಅದರಿಂದಾಗಿ ಅವ್ನಿಗೆ ಏನು ಇಷ್ಟ ಅದನ್ನು ನಾವು ಆದಷ್ಟು ಮಾಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಮನೆಗೆ ಬಂದು ಕೂಡ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಅವ್ನಿಗೆ ನಾಳೆ ಹೋದಾಗ ಫುಲ್ಲು ಅವ್ನಿಗೆ ಅದೇ ಥರ ಪ್ರಾಕ್ಟೀಸ್ ಮಾಡಿಸ್ಬಾರ್ದು. ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಆ ಥರ ಪ್ರಾಕ್ಟೀಸ್ ಮಾಡಿಸ್ಬಾರ್ದಂತೆ. ನಾಳೆ ಹೋಗ್ತಿದ್ದಂಗೆ ಬೇರೆ ಮಕ್ಳ ಥರ ನಾನು ಮಾಡಬೇಕು ಅಂತ ಹೇಳಿ ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಅವ್ನಿಗೆ ತುಂಬಾ ಇಂಟ್ರೆಸ್ಟ್ ಈ ಥರದ್ರಲ್ಲೆಲ್ಲ. ಅವ್ನಿಗೆ ಗೇಮ್ಸ್ ಇರ್ಬೋದು, ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಚಿನ್ನೋದು ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸ್ ಹೇಗಿತ್ತು, ಅವ್ನು ಯಾವ ರೀತಿ ಕಲ್ತ್ಕೊಂಡ, ಇವತ್ತೇನೆಲ್ಲ ಕಲ್ತ್ಕೊಂಡ ಅಂತ. ನೆಕ್ಸ್ಟು ಯಾವ್ಯಾವ ರೀತಿ ಏನೇನು ಕಲ್ತ್ಕೊಳ್ತಾನೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.